ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಸೋಮವಾರ ಆಗಿತ್ತು, ಹಾಗಾಗಿ ಸಂತೆಗೆಲ್ಲ ಹೋಗಿ ನಮ್ಮ ಮನೆಯವರು ಒಂದಷ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಸೊಪ್ಪನ್ನ ಬೆಳಗ್ಗೆನೇ ತಂದಿದ್ರು, ಅದು ಕಾರಲ್ಲೇ ಇತ್ತಂತೆ. ಹಾಗಾಗಿ ಅದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕೆಳಗಡೆ ನೀರು ಹಾಕಿ ಹಾಗೆ ಇಟ್ಟಿದ್ದೀನಿ. ಬೆಳಗ್ಗೆ ಅದನ್ನು ಕ್ಲೀನಾಗಿ ಸೋಸ್ಬಿಟ್ಟು ಕಟ್ ಮಾಡೋಣ ಅಂತ. ಸಂಜೆ ಇದು ನಮ್ಮನೆಯವರು ಟೀ ಕುಡಿಬೇಕು ಅಂದರು. ನಾನು ಟೀ ಮಾಡಿ ಕೊಟ್ಟೆ. ಇಬ್ಬರು ಸ್ವಲ್ಪ ಸ್ವಲ್ಪ ಟೀನ ಕುಡಿತಾ ಇದ್ದೀವಿ. ಡ್ಯಾಡಿ ಈಗ ಪೇಟೆ ಬಂತು. ಚಿನ್ನಿ ಫೋನ್ ಮಾಡಿದ್ಲು, ಅವಳ ಹತ್ರ ನಾನು ಮಾತಾಡ್ತಾ ಇದ್ದೆ. ಡ್ಯಾಡಿ ಎಲ್ಲಿ ಹೋದರು ಅಂತ ಕೇಳಿದ್ಲು. ಅವರು ಪೇಟೆಗೆ ಹೋಗಿದ್ದಾರೆ ಅಂದೆ. ಶ್ರೇಯು ಆಲೂ ಪರಾಟ ಮಾಡಿಕೊಡ್ತೀಯಾ ಅಂತ ಅವನೇ ಕೇಳ್ದ. ಒಂದು ಸಲ ನಾನು ಅವನಿಗೆ ಹುಷಾರಿಲ್ದಾಗ ಆಲೂ ಪರಾಟ ಮಾಡಿದ್ದೆ. ಅವನಿಗೆ ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ಹಾಗಾಗಿ ಅವನು ಆಲೂ ಪರಾಟ ಇಷ್ಟಪಟ್ಟು ತಿನ್ನಲ್ಲ ಅಂತ ನಾನೇನು ಅವನನ್ನು ಕೇಳಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವನೇ ಕೇಳ್ದ ಆಲೂ ಪರಾಟ ಮಾಡಿಕೊಡ್ತೀಯಾ ಅಂತ ಹೇಳಿ. ಹಾಗಾಗಿ ನಾನು ಸಂಜೆ ಅವನಿಗೆ ಆಲೂ ಪರಾಟ ಮಾಡಿಕೊಡೋಣ ಅಂತ. ಹೆಚ್ಚಿಗೆ ದಿನ ಕೂಡ ಅವನಿಗೆ ರಜಾ ಇಲ್ಲದೆ ಇರೋ ಕಾರಣ ಅವನಿಗೇನು ಬೇಕೋ ಅದೆಲ್ಲದನ್ನು ಒಂದೊಂದು ದಿನ ಒಂದೊಂದು ಮಾಡಿಕೊಡೋಣ ಅಂತ. ಹಾಗೆಯೇ ಅವನು ಒಂದೆರಡು ದಿನ ಊರಿಗೆ ಹೋಗ್ತೀನಿ ಅಂತ ಕೂಡ ಅಂತ ಇದ್ದಾನೆ. ಹಾಗಾಗಿ ಇವತ್ತು ಸಂಜೆ ಅವನಿಗೆ ಆಲೂ ಪರಾಟ ಮಾಡ್ತಾ ಇದ್ದೀನಿ. ಆಲೂ ಪರಾಟಕ್ಕೆ ಗೋಧಿ ಹಿಟ್ಟನ್ನು ನಾನು ಈ ಥರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮೆತ್ತಗಾಗೋ ತನಕ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಣ್ಕದ ಹದ ಇರುತ್ತೆ ಗೊತ್ತಾ, ಅದಕ್ಕಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕು. ತುಂಬ ಚೆನ್ನಾಗಾಗಿತ್ತು ಇವತ್ತು ಆಲೂ ಪರಾಟ. ನೋಡಿ, ಚಪಾತಿ ಹಿಟ್ಟೆಲ್ಲ ಸ್ವಲ್ಪ ಗಟ್ಟಿ ಕಲಿಸ್ತೀವಲ್ವ, ಇದು ಆಲೂ ಪರಾಟಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಲೂ ಪರಾಟಕ್ಕೆ ಬೇರೆ ಏನು ಟಿಪ್ಸ್ ಅಂತ ಆ ಥರದ್ದೇನು ಬೇಡ, ಇದಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕು. ಹಾಗೆ ಶ್ರೇಯು ಪಾನಿಪುರಿ ತಿನ್ನಬೇಕು ಅಂತ ಹೇಳ್ದ. ಪೇಟೆಯಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ. ಆಮೇಲೆ ಅವನು ಇಲ್ಲೇ ನಮ್ಮನೆ ಹತ್ರನೇ ಒಂದು ಹೋಟೆಲ್ ಇದೆ, ಅಲ್ಲಿಗೆ ನಾನು ಅವನು ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಸ್ಕೂಟಿ ಕೂಡ ಅಷ್ಟೇ ಸ್ಟಾರ್ಟೇ ಆಗಲಿಲ್ಲ. ತುಂಬ ಹೊತ್ತಾದಮೇಲೆ ಸ್ಟಾರ್ಟ್ ಆಯಿತು. ನಾನೇ ಸ್ಕೂಟಿ ತೊಗೊಂಡು ಅವನನ್ನು ಕರ್ಕೊಂಡು ಈಗ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ದೀವಿ, ತಾಯಿ ಮಗ ಇಬ್ಬರು ಸೇರಿ. ಪಾನಿಪುರಿ ಅಲ್ಲ, ಮಸಾಲೆ ಪುರಿ ತೊಗೊಂಡ್ವಿ. ಸ್ವಲ್ಪ ತಣ್ಣಗಿತ್ತು. ಇಬ್ಬರು ಹಾಫ್ ಪ್ಲೇಟಷ್ಟು ತೊಗೊಂಡ್ವಿ. ನಾನು ಇದರಲ್ಲಿ ತಿನ್ನಲಿಲ್ಲ. ಅವನು ಒತ್ತಾಯ ಮಾಡಿದ್ದಕ್ಕೆ ನಾನು ತೊಗೊಂಡೆ ಅಷ್ಟೇ. ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಂದು 2-3 ತುತ್ತಷ್ಟು ತಿಂದು ನೀನೇ ತಿನ್ನು ಅಂತ ಅವನಿಗೆ ಕೊಟ್ಟೆ. ನೋಡಿ, ಇಷ್ಟು ಬೆಳಕಿದೆ. ಇಬ್ಬರು ಇದಿಷ್ಟು ತಿಂದ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ನಾನು ಅವನಿಗೆ ಫಸ್ಟೇ ಹೇಳಿದ್ದೆ, ಗೋಬಿ ಆ ಥರ ಏನೂ ತೊಗೋಬೇಡ, ಪಾನಿಪುರಿ ಇಲ್ಲ ಮಸಾಲೆ ಪುರಿ ಎರಡರೊಳಗೆ ಒಂದು ತಿನ್ನು ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ದ ಅವನು. ನನಗೇನಪ್ಪ ಅಂದರೆ ಸಂಜೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದೇ ಮರ್ತು ಹೋದಂಗೆ ಆಗಿಬಿಟ್ಟಿದೆ. ಈಗ ಶ್ರೇಯು ಬಂದಿದ್ದಕ್ಕೆ ನಾನು ಅಡುಗೆ ಮನೆಗೆ ಬರ್ತಾ ಇದ್ದೀನಿ. ನಾನು ಶ್ರೇಯು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. 7:15 ಏನೋ ಆಯಿತು. ಈಗ ನಾನು ಅಡುಗೆ ಮಾಡೋಣ ಅಂತ ಬಂದೆ. ಗೋಧಿ ಹಿಟ್ಟು ಕಲಸಿಟ್ಟಿದ್ದೆಲ್ಲ, ಆಲೂಗಡ್ಡೆನೂ ಬೆಂದಿತ್ತು. ಈರುಳ್ಳಿನೂ ಕೂಡ ನಾನು ಈ ಥರ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಅದನ್ನು ಚೂರು ಎಣ್ಣೆ ಬಿಟ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ, ನೀರು ಬಿಟ್ಕೊಳ್ಳೋದಿಲ್ಲ. ಮತ್ತು ಆಲೂಗಡ್ಡೆನೂ ಅಷ್ಟೇ ಈ ಥರ ತುರಿಯೋದಿರುತ್ತೆ ಗೊತ್ತಾ, ಅದರಲ್ಲಿ ತುರ್ಕೊಂಡ್ರೆ ನಿಮಗೆ ಒಂಚೂರು ಗಂಟು ಆ ಥರ ಏನೂ ಇರೋದಿಲ್ಲ. ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ನೀವು ಹೇಳ್ಕೊಟ್ಟಿರೋ ಟಿಪ್ಸ್ ಇದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಎಷ್ಟು ಸಲ ನಾನು ಆಲೂ ಪರಾಟ ಮಾಡಿ ಹಾಳು ಮಾಡ್ಕೊಂಡಾಗ ಪ್ರತಿ ಸಲನೂ ಪ್ರತಿಯೊಬ್ಬರು ಒಂದೊಂದು ಟಿಪ್ಸ್ನ ಕೊಡ್ತಾಯಿದ್ರಿ. ಹಾಗಾಗಿ ನಾನಿಷ್ಟು ಪರ್ಫೆಕ್ಟಾಗಿ ಆಲೂ ಪರಾಟ ಮಾಡೋದು ಕಲ್ತಿದ್ದು ನಿಮ್ಮಿಂದನೇ. ಹಾಗೆ ಶ್ರೇಯುಗೆ ಅವ್ರ ಡ್ಯಾಡಿ ಬರಬೇಕಿದ್ರೆ ದಿನ ಒಂದೊಂದು ಐಸ್ ಕ್ರೀಮ್ ತರ್ತಾ ಇದ್ದಾರೆ.
ಇದೇನೋ ಕಸಟ್ಟ ಅಂತನೋ ಏನೋ ಒಂದಿದು ತುಂಬ ಚೆನ್ನಾಗಿರುತ್ತೆ. ಇದು 3 ಫ್ಲೇವರ್ ಇರುತ್ತೆ. ನಾನು ತುಂಬ ದಿನದ ಹಿಂದೆ ತಿಂದಿದ್ದೆ. ಶ್ರೇಯು ಟೇಸ್ಟ್ ನೋಡು ಅಂತ ನನಗೂ ಒಂದು ಸ್ವಲ್ಪ ಕೊಟ್ಟ. ಹಾಗೆ ಈರುಳ್ಳಿ ಬೆಂದಿತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಚೂರು ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆಯೇ ಸ್ವಲ್ಪ ಪನ್ನೀರಿತ್ತು, ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ತುರಿದಿರೋ ಆಲೂಗಡ್ಡೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನಾವು ಸೇಮ್ ಹೋಳಿಗೆ ಎಲ್ಲ ಹೆಂಗೆ ತುಂಬ್ತೀವೋ ಅದೇ ಥರ ತುಂಬಿ ಈ ಥರ ಹಿಟ್ಟು ಹಚ್ಚಿ ಇದನ್ನು ಉದ್ದಿದ್ರೆ ಆಲೂ ಪರಾಟ ರೆಡಿ ಆಗುತ್ತೆ. ಈ ಥರ ಈರುಳ್ಳಿನ ನಾನು ಮೊದಲು ಹಸಿದು ಹಾಕ್ತಾಯಿದ್ದೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಎರಡನ್ನೂ ಹಾಕಿದ್ದೆ. ಆಲೂ ಪರಾಟ ನಾನು ಈರುಳ್ಳಿ ಹಸಿದು ಹಾಕ್ತಾಯಿದ್ದೆ. ಆವಾಗ ನೀರು ಬಿಟ್ಕೊಂಡು ತುಂಬಕ್ಕೆ ಬರ್ತಿರಲಿಲ್ಲ. ಇವಾಗ ನೋಡಿ ಈ ಥರ ಬೇಯಿಸಿ ಹಾಕೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಉದ್ದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಆಲೂ ಪರಾಟ. ಮತ್ತು ನಮಗೆ ಆಲೂ ಪರಾಟ ತುಂಬ ದಪ್ಪ ಇದ್ದರೆ ಇಷ್ಟ ಆಗಲ್ಲ. ನಮಗೆ ಈ ಥರ ತೆಳುವಾಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಸ್ಟಫಿಂಗ್ ಕೂಡ ಅಷ್ಟೇ ಜಾಸ್ತಿ ಇರಬೇಕು, ಗೋಧಿ ಹಿಟ್ಟು ಕಮ್ಮಿ ಇರಬೇಕು. ಆಮೇಲೆ ಜಾಸ್ತಿ ಬೆಣ್ಣೆ ಹಚ್ಚಿ ಅದು ಚೆನ್ನಾಗಿ ಬೇಯಬೇಕು ಬೆಣ್ಣೆಲೆನೆ, ಆವಾಗ ಚೆನ್ನಾಗಿರುತ್ತೆ. ಚಿನ್ನಿಗೆ ಬೆಣ್ಣೆ ಇಷ್ಟ ಆಗಲ್ಲ. ಶ್ರೇಯುಗೆ ನಾನು ಎಷ್ಟು ಬೆಣ್ಣೆ ಹಾಕ್ಕೊಟ್ರು ಅಷ್ಟು ಖುಷಿಯಿಂದ ತಿಂತಾನೆ. ನನಗಂತೂ ಸಂಜೆ ಟೈಮು ಅಡುಗೆ ಮನೆ ದಾರಿನೇ ಮರ್ತೋದಂಗೆ ಆಗಿಬಿಟ್ಟಿತ್ತು. ಈಗ ಮಗ ಬಂದಿದ್ದಕ್ಕೆ ನನ್ನ ರುಟೀನೇ ಒಂಥರ ಬದಲಾದಂಗೆ ಆಗಿದೆ. ನೋಡಿ ಆಲೂ ಪರಾಟ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದಕ್ಕೆ ಅವನು ನಂದಿನಿ ಅವರ ಮೊಸರು ತರಿಸ್ಕೊಂಡಿದ್ದ. ನಮ್ಮ ಮನೆಯಲ್ಲೇ ಗಟ್ಟಿ ಮೊಸರು ಇದ್ರೂ ಅವನಿಗೆ ಆ ನಂದಿನಿ ಮೊಸರು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಆಲೂ ಪರಾಟಕ್ಕೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಾಗಿತ್ತು. ಮಕ್ಕಳು ಈಗ ರಜದಲ್ಲಿ ಮನೇಲಿರ್ತಾರಲ್ವ, ಮಾಡಿಕೊಡಿ ಅವರಿಗೆ. ಹಾಗೆ ನಾವು ಕೂಡ ಒಂದೊಂದು ಆಲೂ ಪರಾಟ ತಿಂದು ಹಾಗೆ ಮಲಗಿದ್ವಿ. ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ರೊಟ್ಟಿ ಮತ್ತು ಪುಂಡಿ ಸೊಪ್ಪು ಮಾಡ್ತಾಯಿದ್ದೀನಿ. ಅವನಿಗೆ ತುಂಬ ಇಷ್ಟ ಅದು. ಅವನಿಗೆ ಎಣ್ಗಾಯಿ ಪಲ್ಯ ರೊಟ್ಟಿ ತುಂಬ ಇಷ್ಟ. ಅದನ್ನು ಕೂಡ ಹೋಗೋದ್ರೊಳಗೆ ಒಂದು ಸಲ ಮಾಡಿ ಕೊಡ್ತೀನಿ. ಆದರೆ ನನಗೆ ಅವನಿಗೆ ಪುಂಡಿ ಸೊಪ್ಪು ತಿನ್ನಿಸ್ಬೇಕು ಅಂತ ಇತ್ತು. ಹಾಗಾಗಿ ರೊಟ್ಟಿ ಮತ್ತು ಪುಂಡಿ ಸೊಪ್ಪು ನೆನ್ನೆನೇ ಕಾಳುಗಳೆಲ್ಲ ನೆನೆಸಿ ಇಟ್ಟಿದ್ದೆ. ಅವರೇ ಕಾಳು ತಂದಿದ್ರು ನಮ್ಮನೆಯವರು, ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಕುಕ್ಕರಲ್ಲಿ ನಾನು ಅನ್ನ ಒಂದು ವಿಜಲ್ ಹೊಡೆಸ್ಕೊಂಡೆ. ಹಾಗೆ ನಮ್ಮನೆಯವರು ಕೂಡ ಊರಿಗೆ ಹೋದರು. ಬೇಗ ಎದ್ದಿದ್ದೆ, ಆದರೆ ವೀಡಿಯೋನ ನಾನು ಮಾಡ್ಕೊಳ್ಲಿಲ್ಲ. ಒಂದಷ್ಟು ದಿನಸಿ ತಂದಿದ್ರಲ್ವ, ಅದರಲ್ಲಿ ಸಾಸಿವೆ ಡಬ್ಬದಲ್ಲಿ ಖಾಲಿ ಆಗ್ತಾ ಬಂದಿತ್ತು. ಹಾಗಾಗಿ ಸಾಸಿವೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಸಾಸಿವೆ ಉಪ್ಪಿನಕಾಯಿ ಹಾಕಿದ್ರೆ ಸ್ವಲ್ಪ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಬರೀ ಒಗ್ಗರಣೆಗಲ್ವಾ. ಏನು ಒಂದು ಇಡೀ ವರ್ಷಕ್ಕೆ ನಾನು 1 kg ಸಾಸಿವೆ ಯೂಸ್ ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ. ನಾನು ಉಪ್ಪಿನಕಾಯಿ ಹಾಕೋದು ತುಂಬ ಕಮ್ಮಿನೇ. ಅಮ್ಮ ಹಾಕಿರ್ತಾರಲ್ವ, ನಾನು ಅವ್ರ ಹತ್ರನೇ ಇಸ್ಕೊಂಡು ಬಂದುಬಿಡ್ತೀನಿ. ಹಾಗೆ ಪಾಲಕ್ ಸೊಪ್ಪು ನೆನ್ನೆ ಬಾಡಿ ಹೋದಂಗೆ ಆಗಿತ್ತು. ನಾನು ನೀರು ಹಾಕಿ ನೀರೆಲ್ಲ ಚಿಮುಕ್ಸಿ ಇಟ್ಟಿದ್ದೆ, ಫ್ರೆಶ್ ಥರ ಆಗಿತ್ತು. ನಾವು ಇದನ್ನು ಬಸಳೆ ಸೊಪ್ಪು ಹಾಕಿ ಮಾಡ್ತೀವಿ. ಬಸಳೆ ಸೊಪ್ಪಿನ ಬದಲು ಈ ಸೊಪ್ಪು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಪಲ್ಯ ಕೂಡ ತುಂಬ ಚೆನ್ನಾಗಾಗಿತ್ತು ಇವತ್ತು. ಶ್ರೇಯುನು ಅಂದ ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ದ. ಗುಡ್ ಮಾರ್ನಿಂಗ್. ಟೈಮ್ ಬಂದು 7:15 ಆಯಿತು. ನೀರು ಕುಡಿಯೋಕ್ಕಾಗಿಲ್ಲ. ಕೆಲಸ ಆದಂಗೆ ಆಯಿತು. ಕೆಲಸ ಸುಮಾರು ಆಯಿತು. ರೊಟ್ಟಿ ಉಕ್ಕಕ್ಕೆ ಆಯಿತು, ಪಲ್ಯಕ್ಕೆ ಬೇಯಕ್ಕೆ ಹಾಕಿ ಬಂದಿದ್ದೀನಿ. ಮೆಂತ್ಯ ಸೊಪ್ಪು ಇತ್ತು ಹಾಕೋಣ ಅಂದ್ಕೊಂಡೆ, ಆಮೇಲೆ ಟೇಸ್ಟ್ ಏನಾದ್ರು ಬದಲಾಗ್ಬಿಡುತ್ತೆ ಅಂತ ಸುಮ್ಮನಾದೆ. ಬಸಳೆ ಸೊಪ್ಪಂತೂ ಎಂಚೂರು ಇಲ್ಲ, ಬಸಳೆ ಗಿಡನೂ ಇಲ್ಲ. ಅಮ್ಮನೂ ಅಂತಾಯಿದ್ರು, ನನ್ನ ಹತ್ರನೂ ಬಸಳೆ ಗಿಡ ಇಲ್ಲ ಮರೀತಿ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಈ ಸಲ ಮಳೆಗೆ ಎಲ್ಲ ಹೋಗ್ಬಿಟ್ಟಿದೆ. ಅದು ಬಸಳೆ ಸೊಪ್ಪು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಪಾಲಕಲ್ಲೂ ಚೆನ್ನಾಗಾಗುತ್ತೆ, ಸೇಮ್ ಸ್ವಲ್ಪ ಅದೇ ಥರ ಬರುತ್ತೆ. ಆದರೆ ಆ ಬಸಳೆ ಸೊಪ್ಪಲ್ಲಿ ತುಂಬ ಚೆನ್ನಾಗಾಗುತ್ತೆ ತಿಂಡಿ. ಅದೇ ಪುಂಡಿ ಸೊಪ್ಪು, ರೊಟ್ಟಿ. ನಮ್ಮನೆಯವ್ರಿಗೆ ಬದನೆಕಾಯಿ ತರಕ್ಕೆ ಹೇಳಿದ್ದೆ, ಉಡುಪಿ ಗುಳ್ಳ ಸಿಗಲಿಲ್ಲ ಅಂತೆ, ಹಾಗಾಗಿ ತಂದಿಲ್ಲ. ಶ್ರೇಯುಗೆ ಬದನೆಕಾಯಿ ಬಜ್ಜಿ ಮಾಡಿಕೊಡೋಣ ಅಂತ ಶ್ರೇಯು ಹೇಳ್ತಾನೆ. ಈಗ 2 ಸಲ ಬಂದಿದ್ದ ಅನ್ಸುತ್ತೆ ಔಟಿಂಗಿಗೆ. ಎದ್ದ, ನೀನು ನಂಗೆ ರೊಟ್ಟಿನೇ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ದ ನಿನ್ನೆ. ಹಾಗಾಗಿ ನೀನು ಹೋಗೋ ತನಕ ದಿನಬಿಟ್ಟು ದಿನಕ್ಕೆ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನೀರು ಕುಡಿಯೋಣ ಅಂತ ಇದ್ದೆ, ಎದ್ದಿದ್ದಾನೆ.
ಯಾಕೆ ಮಲಗು. ನಾನು ಕಳಿಸಿಲ್ಲ ಪಪ್ಪು. ನಾನು ಹಾಂ ಹಾಂ ನೋಡಿದೆ ಕಾಣಲಿಲ್ಲ ಗಂಟೆಗೆ ನೋಡಿದೆ ಕಾಣಲಿಲ್ಲ ಹಿಂಗೆ ಒಕ್ಕಂಡೆ ಮುಖ ಅಯ್ಯೋ ದೇವ್ರೆ. ನಿನ್ನೆ ಇಡೀ ದಿನ ಇದ್ದರೂ ಅವನಿಗೆ ಗೊತ್ತಾಗಿಲ್ಲ ನೀನು ಇದೆಯಾ ಅಂತ. ಇವತ್ತು ಬಂದಿದ್ದಾನೆ. ಗುಡ್ ಮಾರ್ನಿಂಗ್. ನೀರು ಕುಡ್ತೀಯಾ? 7:10 ಮಕ್ಕ ಹೋಗಿ ಮಗ ನನ್ಸಿವತ್ತು. ಹಾಂ ಡ್ಯಾಡಿಗೆ ಹೇಳೋಗಿದ್ರಿ ಎಬ್ಬಿಸ್ಬೇಡ ಅಂತ. ನಾನು ಇವತ್ತು ದಿವಾನೂ ಸರಿ ಮಾಡಿಲ್ಲ, ಅದಕ್ಕೆ ನೀವು ಬಂದು ಸುಮ್ಮನೆ ಹಾಳು ಮಾಡ್ತೀಯ ಅಂತ. ಸರಿ ಮಾಡಿ. ನಂಗೆ ಗೊತ್ತಾಯ್ತು ನೀನು ಯಾಕೋ ಅಷ್ಟೊತ್ತಾದ್ರೂ ಬಂದಾಗ ನೋಡಿ ಗಡ ಬಡ ಮಾಡೋದು ನೋಡಿ ಬೆಡ್ ಸರಿ ಮಾಡಿರ್ತೀಯ ಅಂತ. ಹೋಗ್ತಾ ಮತ್ತೆ ಹೇರ್ ಕಟ್ ಮಾಡ್ಕೊಂಡು ಹೋಗ್ತೀಯಾ? ಹಾಂ ಬೇಡ ಮಗ ಉದ್ದಾಗುತ್ತೆ. ಹಿಂಗೆ ಹೋಗೋದು ಮತ್ತೆ ಮಾಡಿಸ್ಕೊಂಡು ಹೋಗ್ತೀಯಾ? ಅಲ್ಲಿ ರೂಮ್ ಬರ ಮಾಡ್ಕೊಂತಾರೆ. ನಾನು ಹೊರಗಡೆ ಬಂದೆಲ್ಲ, ನಮ್ಮ ಸಿಂಬ ಒಳಗಡೆ ಹೋದ. ಅವನು ಹೋಗಿ ರೂಮಲ್ಲಿ ಶ್ರೇಯುನ ಎಬ್ಸ್ಕೊಂಡು ಬಂದಿದ್ದಾನೆ. ನಮ್ಮ ಶ್ರೇಯುನ ಯಾಕೆ ಎಬ್ಸಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಇದೇ ಕೆಲಸ, ಮೊಬೈಲ್ ತಿಕ್ಕದೇ ಕೆಲಸ. ಟಿ ವಿ ನೋಡೋದು ಕಮ್ಮಿ ಮಾಡಿದ್ದಾನೆ, ಯಾಕಂದರೆ ಎಲ್ಲ ಮೊಬೈಲಲ್ಲೇ ಬರೋದ್ರಿಂದ ಟಿ ವಿನ ಈಗ ನಾನೇ ನೋಡೋದಿಲ್ಲ. ಇನ್ನು ಅವನೆಂತ ನೋಡ್ತಾನೆ ಅಲ್ವಾ. ಎದ್ದ ತಕ್ಷಣ ಬರೀ ಮೊಬೈಲ್ ನೋಡ್ತಾ ಇರ್ತಾನೆ. ಇವತ್ತು ನಾನು ಎದ್ದಳು ದಿವಾನನ ಸರಿ ಮಾಡಿ ಕಸ ಹೊಡೆದು ಎಲ್ಲ ಮಾಡ್ತಾಯಿದ್ದೆ. ಆದರೆ ಇವತ್ತು ನಾನು ಏನೂ ಮಾಡಲಿಲ್ಲ, ಯಾಕಂದರೆ ಸುಮ್ಮನೆ ನಾನು ಮಾಡಿದ್ರೂ ಅದು ವೇಸ್ಟ್ ಅಂತ ಹೇಳಿ ಅವ್ನು ಹೋಗೋ ತನಕ ಇನ್ನೂ ದಿವಾನನ ಕ್ಲೀನ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ನೀರು ಕುಡಿತಾ ಇದ್ದೆ. ಅವನು ಬಂದ, ಅವನು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬಂದ. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ನೀರು ಉಗುರು ಬೆಚ್ಚಗೆ ಮಾಡಿ ನೀರನ್ನು ಕೊಟ್ಟೆ. ಹಾಗೆ ನಂದು ಕೂಡ ನೀರು ಕುಡಿದಾಯಿತು. ಇವಾಗ ಪಲ್ಯನ ಮಾಡೋಣ. ಪಲ್ಯಕ್ಕೆ ನಾನು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಎಲ್ಲ ಹಸಿದನ್ನು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿನೂ ಹಾಕಿದ್ರೂ ಬರುತ್ತೆ, ಆದರೆ ಇದಕ್ಕೆ ಹಸಿಮೆಣಸು ಹಾಕಿ ಮಾಡಬೇಕು, ಚೆನ್ನಾಗಾಗುತ್ತೆ. ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಜೀರಿಗೆ ಕೊತ್ತಂಬರಿ ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ. ಅಮ್ಮ ಹಾಕಿದ್ರೆ ಗಟ್ಟಿ ಬರುತ್ತೆ ಅಂತ ಹೇಳಿದರು, ಹಾಗಾಗಿ ಅರಿಶಿನದ ಪುಡಿ, ಸಾಂಬಾರು ಪುಡಿ ಹಾಕಿ ಅದನ್ನು ನಾನು ರುಬ್ಕೊತೀನಿ. ಇವತ್ತು ನಿಂಬೆ ಹುಳಿ ತಂದಿದ್ದಾರೆ ನಮ್ಮ ಮನೆಯವರು, ತೋರಿಸ್ತೀನಿ ನಿಮಗೆ ಆಮೇಲೆ. ಒಳ್ಳೆ ಕಿತ್ತಳೆ ಹಣ್ಣು ಇದ್ದಂಗೆ ಇರುತ್ತೆ ಅದು ಒಂಥರ ನಿಂಬೆ. ಅದು ಇಲ್ಲಿ ನಮ್ಮ ಮಲೆನಾಡು ಸೈಡು ಎಲ್ಲರ ಮನೆಗಳಲ್ಲೂ ಇರುತ್ತೆ ಅನಿಸುತ್ತೆ. ನಾನು ಅದ್ರ ಬೀಜನ ಮಾಡಬೇಕು, ಗಿಡನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನಾನು ನಿಂಬೆ ಬೀಜ ತೆಗೆದಿಟ್ಟಿದ್ದೆ. ಒಂದು 3 ಗಿಡ ಆಗಿದೆ ನನ್ನ ಹತ್ರ ತೋಟದಲ್ಲಿ ನಡೋದಕ್ಕೆ. ಅದನ್ನು ಕೂಡ ಕೊಡಬೇಕು. ಈ ವರ್ಷ ಕೊಡಲ್ಲ, ನೆಕ್ಸ್ಟ್ ಇಯರ್ ಕೊಡ್ತೀನಿ. ಹಾಗೆ ಇವತ್ತು ನಮ್ಮ ಮನೆಯವರು ಏನು ಮಾಡಿದ್ದಾರೆ ಅಂದರೆ, ಬೆಳಗ್ಗೆ ಎದ್ದವರೆ ರೊಟ್ಟಿ ಅಂತ ಗೊತ್ತಾಯ್ತಲ್ವ, ಹಾಗಾಗಿ ರೊಟ್ಟಿ ಮಿಷನನ್ನು ಎತ್ತಿ ಇಟ್ಟು ಹೋಗಿದ್ದಾರೆ. ನಾನು ಸ್ವಲ್ಪ ಸೊಂಟ ನೋವು ಬರುತ್ತೆ ನನಗೆ ಭಾರ ಎಲ್ಲ ಎತ್ತಿದ್ರೆ, ಯಾವಾಗಲೂ ಅಲ್ಲ, ಯಾವಾಗಾದರೂ ಒಂದೊಂದ್ಸಲ ಅಪರೂಪಕ್ಕೆ. ಹಾಗಾಗಿ ನಾನು ಸ್ವಲ್ಪ ಭಾರ ಎತ್ತಬೇಕಿದ್ರೆ ಹೆದರ್ತೀನಿ. ನೆನಪಾದರೆ ನಮ್ಮ ಮನೆಯವ್ರು ಇಡ್ತಾರೆ, ಇಲ್ಲಾಂದರೆ ಶ್ರೇಯು ಇದ್ದಾಗ ಯಾವಾಗಲೂ ನಾನು ಶ್ರೇಯುನ ಹತ್ರನೇ ಇಡ್ಸ್ಕೊತಾ ಇದ್ದೆ. ಹಾಗೆ ಈಗ ಟೀನ ಮಾಡಿಕೊಂಡೆ. ಶ್ರೇಯು ಕೇಳಿದೆ ಬೇಕಾ ಅಂತ, ಅವನಲ್ಲಿ ಕಾಫಿ ಕುಡಿತಾನಂತೆ, ಬೇಡ ಅಂತ ಹೇಳಿದೆ. ಹಾಗಾಗಿ ನಾನು ಒಬ್ಬಳೇ ಟೀನ ಮಾಡಿಕೊಂಡೆ. ಇದಕ್ಕೆ ಏನು ನಿಂಬೆ ಅಂತಾರ ಗೊತ್ತಿಲ್ಲ, ಇದು ಸೇಮ್ ಕಿತ್ತಳೆ ಹಣ್ಣೆಲ್ಲ ಇರುತ್ತೆ ಗೊತ್ತಾ, ಸೇಮ್ ಅದೇ ಥರ ಇರುತ್ತೆ. ಯಾರಾದರೂ ನೋಡಿದ್ರೆ ಇದು ನೀವು ಕಿತ್ತಳೆ ಹಣ್ಣು ಅಂತ ಅನ್ಕೋಬೋದು, ಆದರೆ ಇದು ಕಿತ್ತಳೆ ಹಣ್ಣಲ್ಲ. ಹೆಚ್ಚಿದಾಗ ಕೂಡ ಅದು ಹಾಗೇ ಅದೇ ಕಲರೇ ಇರುತ್ತೆ. ಇದು ಚಿತ್ರಾನ್ನಕ್ಕೆ ಹುಳಿ, ತುಂಬ ಹುಳಿ ಇರುತ್ತೆ. ನಿಂಬೆ ಹಣ್ಣಿನಕ್ಕಿಂತನೂ ದುಪ್ಪಟ್ಟು ಹುಳಿ ಇರುತ್ತೆ ಇದು. ಒಂದು ಸ್ವಲ್ಪ ಹಿಂಡಿದ್ರೆ ಸಾಕು, ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ಈ ನಿಂಬೆ ಹಣ್ಣಲ್ಲಿ ಮಾಡಿದ್ರೆ. ನಾನು ಈ ಪಲ್ಯಕ್ಕೆ ಹಾಕ್ತೀನಿ. ಈ ಪಲ್ಯಕ್ಕೆ ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಶ್ರೇಯು ಏನು ಮಾಡ್ತಾನೆ ಅಂದರೆ, ನಾನು ಇಷ್ಟು ಹುಳಿ ಹಾಕಿದ್ರೂ ಅವನು ಕೂಡ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾನೆ, ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅವ್ನು ಹಾಗೆ ಮಾಡ್ತಾನೆ ಅಂತಲೇ ನಾನು ಈ ಹುಳಿನ ಹಾಕಿದೆ. ಆಮೇಲೆ ಅವನು ಹುಳಿ ಹಾಕ್ಕೊಂಡ್ಲಿಲ್ಲ. ಮತ್ತು ಈ ಪಲ್ಯಕ್ಕೆ ಏನು ಗೊತ್ತಾ, ಉಪ್ಪು ಹುಳಿ ಖಾರ ಎಷ್ಟು ಮುಂದಿಟ್ರೂ ಅದು ಕಾಳುಗಳೆಲ್ಲ ಎಳ್ಕೊಳ್ಳೋದ್ರಿಂದ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಮತ್ತು ಇವತ್ತು ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಪಲ್ಯನ, ತುಂಬ ತೆಳು ಮಾಡಿಲ್ಲ. ಆಮೇಲೆ ಪುಟಾಣಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ.
ಹಾಗೆಯೇ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ನಾನು ಬೇಯಬೇಕಿದ್ರೇ ಈರುಳ್ಳಿ ಹಾಕಬೇಕಾಗಿತ್ತು, ಹಾಗಾಗಿ ಮರ್ತೋಗ್ಬಿಟ್ಟಿತ್ತು. ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ಸೊಪ್ಪಲ್ಲಿ ಈ ಥರ ಪಲ್ಯ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಶ್ರೇಯುಗೆ ಈಗ ನಾನು ರೊಟ್ಟಿನ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ಅವನೊಂಚೂರು ಹಾಕಿ ರೊಟ್ಟಿ ಹಾಕಿ ಹೊರಗೆ ಸಿಂಬಾ ನಡಿ ಹೊರಗೆ. ಸಿಂಬಾ ಏನು ಗೊತ್ತಾ, ಶ್ರೇಯು ಬಂದರೆ ನಮ್ಮ ಯಾರ ಮಾತು ಕೇಳೋದೇ ಇಲ್ಲ, ಸೀದಾ ಒಳಗೆ ಬಂದುಬಿಡ್ತಾನೆ. ಅವನಿಲ್ಲ ಅಂದರೆ ನಾವು ಒಳಗೆ ಇಟ್ಕೊಳ್ಳೋದೇ ಇಲ್ಲ ಅವನನ್ನು. ಈಗ ಶ್ರೇಯಿಗೆ ಹಾಕಿ ಕೊಟ್ಟೆ. ಅವನಿಗೊಂದು ಸ್ವಲ್ಪ ರೊಟ್ಟಿ ಪೀಸ್ನ ಹಾಕಿ ಹೊರಗೆ ಹಾಕು ಅಂತ ಹೇಳಿದೆ. ನಮ್ಮ ಸಿಂಬಾ ಶ್ರೇಯು ಬಂದಾಗಿಂದ ನಮಗೆ ಅವನನ್ನು ಹೊರಗೆ ಕಳಿಸೋದೇ ಒಂದು ಟಾಸ್ಕ್ ಥರ ಆಗಿಬಿಟ್ಟಿದೆ. ಅವನು ಒಳಗೆ ಬಂದ್ರೂ ಇಡೀ ಮನೆಯೆಲ್ಲ ಮಣ್ಣಾಗಿಬಿಡುತ್ತೆ. ಹಾಗೆ ನೆಲ್ಲಿಕಾಯಿ ತಂದಿದ್ರು ನಮ್ಮ ಮನೆಯವರು, ನೆಲ್ಲಿಕಾಯಿ ಜ್ಯೂಸನ್ನ ಕೂಡ ಮಾಡಿದೆ ನಾನು. ಈ ಸಲ ತಂದಿರೋ ನೆಲ್ಲಿಕಾಯಿ ತುಂಬ ಚೆನ್ನಾಗಿತ್ತು. ಹೈಬ್ರಿಡ್ ನೆಲ್ಲಿಕಾಯಿ ಆದ್ರೂ ನನಗೆ ಈ ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ ಗೊತ್ತಾ, ಒಂಥರ ಒಗುರು ಇರುತ್ತೆ, ಆ ಥರ ಇತ್ತು. ಕೆಲವೊಂದು ಸಲ ತರ್ತಾರೆ ನಮ್ಮ ಮನೆಯವರು, ಆ ನೆಲ್ಲಿಕಾಯಲ್ಲಿ ಏನೂ ರಸದಲ್ಲಿ ಏನೂ ಇರಲ್ಲ. ನೆಲ್ಲಿಕಾಯಿ ತಿಂದಿದ್ದೀವಿ ಅನ್ನೋ ಫೀಲೇ ಬರಲ್ಲ. ನಮ್ಮಲ್ಲೆಲ್ಲ ಏನು ಗೊತ್ತಾ, ಹಳ್ಳಿ ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ನೀರು ಹೆಂಗಿರುತ್ತೆ ಗೊತ್ತಾ, ಸ್ವೀಟ್ ಅನ್ನುತ್ತೆ. ನಾನು ಈ ನೆಲ್ಲಿಕಾಯಿ ತಿಂದು ನೀರು ಕುಡಿತೀನಲ್ಲ, ನನಗೆ ಏನೂ ಆ ಥರ ಅನುಭವನೇ ಆಗಲ್ಲ. ಒಟ್ಟು ಸಿಗುತ್ತಲ್ವಾ, ತಿನ್ನಬೇಕು ಅಂತಾರೆ ಅಂತ ತಿನ್ನೋ ಥರ ಆಗಿದೆ. ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನನಗೆ ಕೂದಲು ಸ್ವಲ್ಪ ಉದುರೋದು ಕಮ್ಮಿ ಆಗಿದೆ, ಇಲ್ಲಾಂದರೆ ತುಂಬ ಕೂದಲು ಉದುರುತ್ತಾ ಇತ್ತು. ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು, ನಂದು ಕೂಡ ತಿಂಡಿ ಆಯಿತು. ನಾನು ಒಂದು ರೊಟ್ಟಿ ತಿಂದೆ. ನಾನು ಪಲ್ಯ ಸ್ವಲ್ಪ ಜಾಸ್ತಿ ತಿಂತೀನಿ, ಒಂದು ರೊಟ್ಟಿ ತಿಂತೀನಿ. ಹಾಗೆ ಡೈನಿಂಗ್ ಟೇಬಲ್ ಒರೆಸ್ಕೊಂಡು ಕಸ ಹೊಡ್ಕೊಂಡು ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:45 ಆಯಿತು. ಕೆಲಸ ಎಲ್ಲ ಆಯಿತು. ಈ ಕಡೆ ಹಾಲಲ್ಲಿ ಒರೆಸ್ಕೊಬೇಕು. ಶ್ರೇಯುಗೆ ತಲೆಗೆ ಎಣ್ಣೆ ಹಚ್ಚಕ್ಕಂತ ಹೋದೆ. ಎಣ್ಣೆ ಹಚ್ಚಿದವಳು ಉಳಿದಿರೋ ಎಣ್ಣೆನ ಹಿಂಗೆ ಕೈ ಒರೆಸಕ್ಕಂತ ಹೋದೆ. ಅವ್ನು ಹಿಂಗೆ ದೂಡ್ಬಿಟ್ಟ ನನ್ನನ್ನು. ಎಣ್ಣೆ ಪೂರ್ತಿ ಕೆಳಗೆ ಚಲೋಯ್ತು ಹೊರಗಡೆ. ಅದನ್ನೆಲ್ಲ ಒರೆಸೋಷ್ಟೊತ್ತಿಗೆ ಸಾಕಾಗಂಗಿತ್ತು. ನಮ್ಮ ಮನೆಯವ್ರು ಒರೆಸ್ಕೊಟ್ರು. ಆಮೇಲೆ ಅದನ್ನು ನಾನೇನು ಮಾಡಿದೆ, ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕಿ ಒಂದು ಸಲ ಒರೆಸ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಮತ್ತೆ ಒಂದು ಸಲ ಎಲ್ಲ ಲಿಕ್ವಿಡ್ ಇನ್ನೊಂದು ಸಲ ಹಾಕಿ ಕ್ಲೀನಾಗಿ ಒರೆಸಿ ಕೊಟ್ಟರು. ಅಷ್ಟೊತ್ತಿಗೆ ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಬಂದರು. ಹಾಗಾಗಿ ಆಮೇಲೆ ಅವ್ರು ಹೋದರು. ಇಲ್ಲಾಂದರೆ ಅಡುಗೆ ಮನೆ ಒರೆಸ್ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನೇ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಕೆಲಸ ಎಲ್ಲ ಆಯಿತು. ಬಟ್ಟೆ ನಿನ್ನೆನೂ ಒಂದು ರೌಂಡ್ ವಾಶಿಗೆ ಹಾಕಿದ್ದೆ, ಇವತ್ತು ಒಂದು ರೌಂಡು ವಾಶಿಗೆ ಹಾಕಿದೆ. ಅದು ಏನಾಯಿತು ಅಂದರೆ ದಿವಾನದ ಕವರ್ ಮೇಲೆಲ್ಲ ಎಣ್ಣೆ ಚೆಲ್ತು. ಅದಕ್ಕೆ ಅದನ್ನು ಎಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಕಬೇಕು, ಇನ್ನೊಂದು ರೌಂಡು ಹಾಕಬೇಕು. ಬಟ್ಟೆ ತುಂಬ ಇತ್ತು ಇವತ್ತು. ಇದು ಹಾಸ್ಟೆಲಿಂದ ಆವಾಗವಾಗ ಸ್ವಲ್ಪ ಹಾಕೊತ ಬಂದಿದ್ದೀನಿ. ಹಾಗಾಗಿ ಒಂದೇ ಸಲ ಹಾಕಿದ್ರೆ ಮತ್ತು ಮಡ್ಚಕ್ಕೂ ಕಷ್ಟ ಆಗುತ್ತೆ. ಈಗ ಚಿನ್ನಿ ರೂಮ್ ತುಂಬ ಹೋಗಿದೆ ಬಟ್ಟೆ ಮಡ್ಚೋದು. ಮಧ್ಯಾಹ್ನ ಈಗ ಊಟ ಮಾಡಿ ಒಂಚೂರು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಅದೊಂದಷ್ಟು ಬಟ್ಟೆಗಳನ್ನ ಇದು ಮಾಡಬೇಕು. ಮಧ್ಯಾಹ್ನ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯೋಚನೆ ಮಾಡಿಲ್ಲ. ವಿಡಿಯೋ ಪಬ್ಲಿಷ್ ಆಗಿರಲಿಲ್ಲ, ಹಾಗಾಗಿ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಬಂದೆ. ವ್ಲಾಗ್ನ ನಿನ್ನೆ ಶುರು ಮಾಡಿದ್ದೆಲ್ಲ, ಹಾಗಾಗಿ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಮಧ್ಯಾಹ್ನ ದಿನ ಮತ್ತೆ ವ್ಲಾಗ್ನ ಹೊಸದಾಗಿ ಶುರು ಮಾಡ್ತೀನಿ. ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಎಲ್ಲ ಮಾಡಿದ್ದೀನಿ ಅಡುಗೆನ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಅಲ್ಲಿಂದ ಶುರು ಮಾಡೋಣ ಅನ್ನೋ ಇದು ಅಷ್ಟೇ. ಕಾಲು ಎಂತಕ್ಕೂ ಏನೋ ಗೊತ್ತಿಲ್ಲ, ನಿನ್ನೆಯಿಂದ ನೋವು ಅಂದರೆ ನಾವು ಹೆಜ್ಜೆ ಕಿತ್ತಿಡೋಕ್ಕಾಗ್ತಾಯಿಲ್ಲ. ಹಿಂಗೇನಾದ್ರು ಹಿಂಗೆ ಕುತ್ಕೊಂಡ್ರೆ ಕಾಲು ಹಿಂಗೆ ಜಿಗಿತಾ ಉಂಟು. ಯಾಕೆ ಹಂಗೆ ಆಗ್ತಾಯಿದೆಯೋ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಏನಾದ್ರು ಹೇಳಿದ್ರೆ ಗ್ಯಾರಂಟಿ ಬೈತಾರೆ, ನೀನಂತೂ ಭಾಳ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀಯ ಅಂತ. ಹೋದ್ಸಲ ನಾನು ಊರಿಗೆ ಹೋದಾಗ ನಂಗೆ ಗ್ಯಾಸ್ಟ್ರಿಕ್ ಆಗಿತ್ತಲ್ವಾ, ನನಗೆ ಈಗ ಹೆದರಿಕೆ ಶುರು ಆಗುತ್ತೆ. ನಮ್ಮಮ್ಮ ಬೈತಾಯಿದ್ರು, ಕರೆಕ್ಟಾಗಿ ತೋರಿಸ್ಕೊಳ್ಳೋದಲ್ವ, ಅದು ಏನು ಎತ್ತ ಅಂತ ಹೇಳಿ. ಈಗ ಒಂದೊಂದ್ಸಲ ಅನಿಸುತ್ತೆ ನನಗೆ, ಕೆಲವೊಂದು ಸುಮ್ಮನೆ ಹಿಂಗೆ ವಿಡಿಯೋಗಳು ನೋಡ್ತೀನಲ್ವ, ಆವಾಗ ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಇನ್ನೊಂದು ಸಲ ಆದಾಗ ಡಾಕ್ಟರ್ ಹತ್ರ ಹೋಗ್ತೀನಿ. ಆದರೆ ನಂಗೆ ಗ್ಯಾಸ್ಟ್ರಿಕ್ ಮಾತ್ರೆ ತಿಂದಾಗ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಸುಮ್ಮನೆ ಆಗಿಬಿಡ್ತೀನಿ. ಆದರೆ ನೆಗ್ಲೆಕ್ಟ್ ಮಾಡಬಾರ್ದು ಆರೋಗ್ಯದ ಬಗ್ಗೆ. ನಾನೊಂಚೂರು ಹಾಗೇನೆ, ಯಾವಾಗಲೂ ಅಷ್ಟೇ. ನಾನು ಜ್ವರ ಬಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ, ಒಂದು ಥಂಡಿ ಅದನ್ನ ಮಾತ್ರೆ ಗೀತ್ರೆ ಎಲ್ಲ ತಿನ್ನೋ ಸ್ವಲ್ಪ ಕಮ್ಮಿ ಅಂತ. ಅದೇ ಅಮ್ಮ ಬೈದೆ ಚೂರು ಈಗ ಬೇಗ ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಅವರೆಲ್ಲ ಹಾಗಲ್ಲ, 3 ತಿಂಗಳಿಗೆ ಬರೋಕ್ಕೆ ಹೇಳಿದ್ರೆ ನಮ್ಮಮ್ಮ ಕರೆಕ್ಟಾಗಿ ಡಣ್ಣು ಅಂತ ಡಾಕ್ಟ್ರಿನೂ ಒಂದಿನ ಇದೆ ಅನ್ನೋದಕ್ಕಿಂತ ಮುಂಚೆ ಹೋಗಿ ಬರ್ತಾರೆ. ತಲೆ ಸ್ನಾನ ಮಾಡಬೇಕಿತ್ತು, ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅದು ಮರ್ತೋಯ್ತು. ಆದರೂ ತಲೆ ಒಂಥರ ಎಣ್ಣೆ ಅನ್ನಿಸ್ತಾ ಇದೆ. ಅದಕ್ಕೆ ಒಂಚೂರು ಹಾಗೆ ತಲೆ ಸ್ನಾನ ಮಾಡ್ತೀನಿ. ಶ್ರೇಯುದು ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ
ಹೋಗಿದ್ದಾನೆ. ಯಾಕಪ್ಪ ಅಂತ ಅನ್ಕೊತೀನಿ. ಇದರಲ್ಲಿ ಫೋಟೋ ಎಲ್ಲ ತೆಗೆದು ನಾನು ಗಿಬ್ಲಿನ ನಾನು ಆವಾಗ ಟ್ರೆಂಡ್ ಇತ್ತಲ್ವ, ಆ ಫೋಟೋ ಮಾಡ್ಕೊಂಡಿದ್ದಾನೆ. ನಾನು ಇದೇನು ಇದು ಅಂತ ಹೇಳಿ ಅದು ಮಾಡಬಾರ್ದು ಅಂತ ಎಲ್ಲ ಬರ್ತಾ ಇದೆ. ಅದು ಮತ್ತೊಂದೇನೋ ಬರ್ತಾ ಇದೆಯಲ್ಲ, ಅದೇನೋ ಈಗ ಹೊಸ ಹೊಸ ಥರದ ಫೋಟೋಸು, ಅದು ಯಾವುದು ಮಾಡಿದಾನೋ ಗೊತ್ತಿಲ್ಲ. ಒಂದು 2-3 ಫೋಟೋಸ್ ಇದ್ರಲ್ಲ ಆಗಿಬಿಟ್ಟಿದೆ. ಮಾಡ್ಕೊಂಡಿದ್ದಾನೆ. ಹೇಳಬೇಕು ಅವನಿಗೆ, ಶ್ರೇಯುಗೆ ಅದು ಮಾಡಬೇಡ ಅಂತ ಹೇಳಿ. ಅಷ್ಟೇ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾಲು ಒಂಚೂರು ಅದೇ ಬಿಸಿ ಬಿಸಿ ನೀರಲ್ಲಿ ಬೆಚ್ಚಗೆ ಇಟ್ಕೊಂಡು ಕೂರೋಣ ಅಂತ. ಸಿಂಬನಿಗೂ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಯಪ್ಪ ನಾನೇ ಸ್ನಾನ ಮಾಡಿದ್ರೆ ಸಾಕಾಗಿದೆ, ನಾವು ಇಲ್ಲಿಂದ ಸ್ನಾನ ಮಾಡಿಸೋದು. ನಾನು ಇವತ್ತು ಕಾಯಿ ತುರಿದೆಲ್ಲ ಗಲ್ಟೆ ಎಲ್ಲ ತಗೊಂಡೋಗಿ ಅವ್ನು ಬೆಡ್ ಮೇಲೆ ಹಾಕ್ಕೊಂಡೋದೆ ಕಟ ಕಡಿತಾ ಇದ್ದಾನೆ. ಪಂಪನ್ನ ಆನ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಕಾಲು ನೋವು ಆಗ್ತಾಯಿತ್ತು. ಕುಂಟ್ಕೊಂತಲೇ ಓಡಾಡ್ತಾ ಇದ್ದೆ. ಆಮೇಲೆ ನಾನು ಒಂದಷ್ಟು ಯೂಟ್ಯೂಬಲ್ಲಿ ಎಕ್ಸಸೈಸ್ ಎಲ್ಲ ನೋಡಿ ಆಮೇಲೆ ಮಾಡಿದೆ. ಸ್ವಲ್ಪ ನೋವು ನನಗೆ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಮನೆಯವರು ಹಾಲು ತಂದಿದ್ದರು. ಹಾಲನ್ನು ಕೂಡ ಕಾಯೋದಕ್ಕಿಟ್ಟು ನಾನು ಬಂದಿದ್ದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.